ಕರ್ನಾಟಕ ಸರ್ಕಾರ ಒಂದು ರೀತಿ ಹುಚ್ಚರ ಸಂತೆ ಆಗಿದೆ. ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ 3 ರೂಪಾಯಿ. ಇಡೀ ರಾಜ್ಯಾದ್ಯಂತ ಜನ ತಿರುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ ಎಲ್ಲ ಕಡೆ. ನಾವು ಕೂಡ 3 ಹಂತದ ಹೋರಾಟವನ್ನು ಈಗಾಗಲೇ ಮಾಡಿದಿರಿ. ಇಷ್ಟಿದ್ರೂ ಕೂಡ ಜನರ ಪ್ರತಿರೋಧ ಇಷ್ಟಿದ್ರೂ ಕೂಡ ಮತ್ತೆ ಇವತ್ತು ಹಾಲಿನ ದರವನ್ನು 2 ರೂಪಾಯಿ, ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡೋ ಮುಖಾಂತರ ಈ ಸರ್ಕಾರ ಬಡವರ ಕತ್ತನ್ನು ಇಸ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬಡವರ ಬಾಳಿಗೆ ಬೆಂಕಿಯನ್ನು ಹಾಕ್ತಾ ಇದೆ. ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಯಿತು. ಕಳೆದ ವರ್ಷ ಹಾಲಿನ ದರನೂ ಕೂಡ 3 ರೂಪಾಯಿ ಜಾಸ್ತಿ ಮಾಡಿದರು. ಒಂದೇ ವರ್ಷದಲ್ಲಿ ಹಾಲಿನ ದರವನ್ನು 2 ಬಾರಿ ರೈಸ್ ಮಾಡಿದರು, ಏರಿಕೆಯನ್ನು ಮಾಡಿದರು ಒಂದೇ ವರ್ಷದಲ್ಲಿ. ಈಗಾಗಲೇ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಆಲ್ಕೋಹಾಲ್ ರೇಟು ಕ್ವಾರ್ಟರ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವರು ಅವೈಜ್ಞಾನಿಕವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಗ್ಯಾರಂಟಿಗಳನ್ನು ತಂದು ಇವತ್ತು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕ್ಕಾಗದೆ ಬಡವರ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಕೊಡೋದು 2,000 ರೂಪಾಯಿ ಕೊಡ್ತೀನಿ ಹೆಣ್ಮಕ್ಳಿಗೆ ಅಂತೇಳಿ ಸುಮಾರು 5,000 to 6,000 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಆಗ್ತಿದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಬೆಲೆ ಜಾಸ್ತಿ ಆಗಿದೆ. ಸುಮಾರು 5,000 to 6,000 ರೂಪಾಯಿ ಪ್ರತಿ ಮನೆಗೂ ಕೂಡ ಇವತ್ತು ಇವರ ತೆರಿಗೆಗಳಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಮತ್ತೆ ಜನರ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ಬಾಯ್ಬಾಡು ಹೆಣದ ಮೆರವಣಿಗೆ ಮಾಡಿದರು, ಮೋಟ್ರ್ ಬೈಕ್ ಚಟ್ಟ ಕಟ್ಟಿದರು. ಈಗ ಸಿದ್ದರಾಮಯ್ಯನವರೇ ನಿಮ್ಗೇನು ಹೇಳ್ಬೇಕು? ನಾವೀಗ ಯಾವ ಮಾನ ಮರ್ಯಾದೆ ಇಟ್ಕೊಂಡು ಜನಗಳ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಓಟ್ ಕೇಳ್ತೀರ ನೀವು? ಈ ರೀತಿ ಒಂದು ರೀತಿ ತೊಗಲಕ್ಕ ರೀತಿ ಸರ್ಕಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಮೊದಲಿಂದಾನು ಹೇಳಿದ್ದೀನಿ, ಸರ್ಕಾರ ದಿವಾಳಿಯಾಗಿದೆ, ಹಣ ಇಲ್ಲ, ಪಾಪರ ಹುಟ್ಟಿದ್ದಾರೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ. ಪೆಟ್ರೋಲ್ ಮತ್ತು ಹಾಲಿನ ತೆರಿಗೆ ಏನು ಏರಿಕೆ ಮಾಡಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟು ರೆಕಮೆಂಡ್ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ಗೆ ಏರಿಕೆ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಮುಂದೊಂದು ತಿಂಗಳಲ್ಲಿ ಹಾಲಿನ ದರನೂ ಕೊಡೋಕ್ಕೆ ಸಂಬಳನೂ ಕೊಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಈಗಾಗಲೇ ನೌಕರರು ಬೇರೆ ಅವರ ವೇತನ ಪರಿಷ್ಕರಣೆ ಅದು ಬೇರೆ ಈಗ ಕ್ಯಾಬಿನೆಟ್ಟಲ್ಲಿ ಬಂದು ನಿಂತಿದೆ. ಅದೇನಾದರೂ ಬಂದರೆ ಅದರಿಂದ ಸುಮಾರು 15-16 ಸಾವಿರ ಕೋಟಿ ಬೇಕಾಗ್ತಿತ್ತು. ಅವೈಜ್ಞಾನಿಕವಾಗಿ ಇವರು ಗ್ಯಾರಂಟಿಗಳನ್ನು ತಂದು, ನೀವು ಗ್ಯಾರಂಟಿ 5 ಅಲ್ಲ 50 ಕೊಡಿ ನಮ್ಮದೇನಲ್ಲ, ಅವೈಜ್ಞಾನಿಕವಾಗಿ ಮುಂದಾಲೋಚನೆ ಇಲ್ಲದೆ ತಂದು ಇವತ್ತು ಜನರನ್ನು ಸುಲಿಗೆ ಮಾಡೋಕ್ಕೆ ಹೊರಟಿರುವಂಥದ್ದು. ಇದು ಕಾಂಗ್ರೆಸ್ ಏನು ಹೇಳಿತ್ತು, ನುಡಿದಂತೆ ನಡೀತೀರಿ ಅಂತ ಹೇಳಿದರು. ಸಿದ್ದರಾಮಯ್ಯನವರೇ ಇದೇನಾ ನುಡಿದಂತೆ ನಡೆದಿರೋದು? ಜನರ ಮೇಲೆ, ಬಡವರ ಮೇಲೆ ತೆರಿಗೆಯನ್ನು ಹಾಕಿ ಈಗಲೇ ಊಟಕ್ಕೆ ಕಷ್ಟ ಬೀಳುವಂಥ ಪರಿಸ್ಥಿತಿಯಲ್ಲಿ ಈ ಥರ ತೆರಿಗೆಗಳನ್ನು ಹಾಕಿದ್ರೆ ಆ ಜನರ ಶಾಪ ನಿಮ್ಗೆ ತಟ್ಟುತ್ತೆ. ಅದನ್ನ ಯಾಕೆ ಬಿಟ್ಟಿದ್ದೀರ? ಅದು ಏರಿಕೆ ಮಾಡಿ ಜನ ಕಾಂಗ್ರೆಸ್ ಪಾರ್ಟಿನ ಛೀ ಅನ್ನೋ ರೀತಿ ಆಗ್ತೈತೆ ನಿಮಗೆ. ಈಗಾಗಲೇ ಜನ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. 136 ಸ್ಥಾನ ಇದ್ದವರು MLAಗಳು 136 ಜನ MLA ಇದ್ದರು. ಗೆದ್ದಿರೋದು ಸಿಂಗಲ್ ಡಿಜಿಟ್ಟು. ನಾವು 66 ಪ್ಲಸ್ JDS ಸೇರಿ ನಾವು ಗೆದ್ದಿರೋದು 19 ಸ್ಥಾನ.
ಅಂದರೆ ಜನ ಇಷ್ಟು ಚೀಮಾರಿ ಹಾಕಿದ್ರು ಕೂಡ ನಿಮಗೆ ನಾಚಿಕೆ ಆಗಿಲ್ಲ. ನನಗನ್ಸ್ತತೆ ಇವರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ ನಮಗೆ ಓಟ್ ಹಾಕಿಲ್ಲ ಜನ ಅಂತೇಳಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ದೇಶದ ಮುಂದೆ ನಾವೇನೋ ಚಾಂಪಿಯನ್, ಗ್ಯಾರಂಟಿ ಚಾಂಪಿಯನ್ ಅಂತ ಹೇಳಿದ್ರಲ್ಲ, ಇದೇನಾ ನಿಮ್ಮ ಗ್ಯಾರಂಟಿ ಚಾಂಪಿಯನ್ನು? ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀರಿ, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಮುಂದಿನ ದಿನಗಳಲ್ಲಿ 3 ಅಥವಾ 4ನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ನಾನು ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದ್ದೀರಿ. ಹೋರಾಟವನ್ನು ನಾವು ಮಾಡ್ತೀರಿ, ಇಲ್ಲಿಗೆ ಬಿಡಲ್ಲ. ಜನರ ಪರವಾಗಿ ನಿಲ್ತೀರಿ, ಜನರ ಧ್ವನಿಯಾಗಿ ನಿಲ್ತೀರಿ. ಇದು ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. BJP ಕಾರ್ಯಕರ್ತರ ಮೇಲೆ ಇಲ್ಲಿ ಸಲ್ಲದ ಕೇಸ್ಗಳು ಆಗ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಬೆಳಗಾವಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡಾ ಆಕ್ಟ್ಗಳನ್ನು ಹಾಕುವಂಥ ಹೀನ ಕಾರ್ಯವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ಭರವಸೆ ಕೊಡ್ತೀನಿ, ಈ ಥರ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ. ನಿಮ್ಮ ಪರವಾಗಿ ನಾವು ನಿಲ್ತೀರಿ, ಕಾರ್ಯಕರ್ತರ ಪರವಾಗಿ ನಿಲ್ತೀರಿ, ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆನೂ ಮಾಡ್ತೀರಿ, ವಿಧಾನಸಭೆ ಹೊರಗಡೆನೂ ಹೋರಾಟ ಮಾಡ್ತೀರಿ. ಒಟ್ಟಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದಿದೆ. ದಿನನಿತ್ಯ ಕೊಲೆಗಳು, ST ನಿಗಮದಲ್ಲಿ 187 ಕೋಟಿ ಹಣ ಗುಳುಮಾಗಿರೋವಂಥದ್ದು. ದಿನನಿತ್ಯ ಒಬ್ಬರನ್ನ ಬಂಧಿಸ್ತಾ ಇದ್ದಾರೆ. ಆದರೆ ಇದರಲ್ಲಿ ಪಾಲು ಬಂದಿರೋವಂಥ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಕೂಡ ಮಾಡಿಲ್ಲ. ಆ ಮಂತ್ರಿ ಮೇಲೆ ಇದುವರೆಗೂ FIR ಮಾಡಿಲ್ಲ.